ಇತ್ತೀಚೆಗೆ ಪಿತ್ರಾರ್ಜಿತ ಆಸ್ತಿಗಾಗಿ ಅಣ್ಣ ತಂಗಿ ಜಗಳವಾಡುವ ತುಂಬ ಘಟನೆಗಳನ್ನು ನೋಡಿದ್ದೇವೆ. ಇಲ್ಲಿಯೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ಆದರೆ ಈ ಕಥೆಯಲ್ಲಿ ಒಂದು ರೋಚಕ ಟ್ವಿಸ್ಟ್ ಇದೆ. ಏನು ಅಂತ ನೋಡಿ. ಸಾಮಾನ್ಯವಾಗಿ ತಂದೆ ತಾಯಿ ಸಾವನ್ನಪ್ಪಿದ ನಂತರ ಅವರ ಆಸ್ತಿಗೆ ಅವರ ಮಕ್ಕಳೇ ಹಕ್ಕುದಾರರಾಗಿರುತ್ತಾರೆ. ಒಂದು ವೇಳೆ ಅವರು ತಮ್ಮ ಮಕ್ಕಳನ್ನು ಹೊರತುಪಡಿಸಿ ಬೇರೆಯವರ ಹೆಸರಿಗೆ ವಿಲ್ ಮಾಡಿಸಿಟ್ಟರೆ ಅದು ಅವರ ಪಾಲಾಗುತ್ತದೆ. ಅಲ್ಲದೆ ಪಿತ್ರಾರ್ಜಿತ ಆಸ್ತಿ ಅನ್ನೋದು ಒಂದಿರುತ್ತೆ, ಅದು ತಾತನಿಂದ ಮೊಮ್ಮಕ್ಕಳಿಗೆ ಬಂದಿರುವಂತಹ ಆಸ್ತಿಯಾಗಿರುತ್ತದೆ. ಇಲ್ಲಿ ಇದೇ ಆಸ್ತಿಗೆ ಅಣ್ಣ ತಂಗಿ ಕಿತ್ತಾಡಿದ್ದಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಎಷ್ಟೋ ಬಾರಿ ಈ ತಂದೆ ತಾಯಂದಿರು ಮತ್ತು ಮುತ್ತಾತ ತಮ್ಮ ಮಕ್ಕಳ ಮತ್ತು ಮೊಮ್ಮಕ್ಕಳ ಹೆಸರಿಗೆ ಆಸ್ತಿಯನ್ನು ಬದುಕಿರುವಾಗಲೇ ವಿಲ್ ಮಾಡಿಸದೇ ಇಟ್ಟರೆ ಅವರ ಮರಣದ ನಂತರ ಆ ಆಸ್ತಿಗಾಗಿ ಅಣ್ಣ ತಂಗಿ ಮತ್ತು ಅಕ್ಕ ತಂಗಿ ಅಂತಾನೂ ನೋಡದೆ ಕಿತ್ತಾಟ ಶುರುವಾಗಿರುತ್ತದೆ. ಎಷ್ಟೋ ಬಾರಿ ಒಡಹುಟ್ಟಿದವರ ಈ ಕಿತ್ತಾಟ ಕೋರ್ಟ್ ಮೆಟ್ಟಿಲನ್ನು ಸಹ ಹತ್ತಿರುತ್ತದೆ. ಹೀಗೆ ಅಣ್ಣ ತಂಗಿ ಇಬ್ಬರು ನೆರೆಯ ರಾಷ್ಟ್ರವಾದ ಚೀನಾದಲ್ಲಿ ತಮ್ಮ 3.6 ಕೋಟಿ ಮೌಲ್ಯದ ಪಿತ್ರಾರ್ಜಿತ ಆಸ್ತಿಗಾಗಿ ಕಿತ್ತಾಟ ಶುರು ಮಾಡಿಕೊಂಡಿದ್ರಂತೆ. ಆದರೆ ಅವರಿಬ್ಬರ ಈ ಜಗಳ ಒಂದು ವಿಚಿತ್ರವಾದ ಮತ್ತು ಯಾರೂ ಸಹ ಊಹಿಸದ ಒಂದು ಹಂತಕ್ಕೆ ಹೋಗಿ ತಲುಪಿದೆ ನೋಡಿ. ಏನಪ್ಪಾ ಆ ವಿಚಿತ್ರವಾದ ತಿರುವು ಎಂದರೆ, ಆ ಇಬ್ಬರು ಅಣ್ಣ ತಂಗಿಯಲ್ಲಿ ಯಾರೊಬ್ಬರೂ ಅವರ ಪೋಷಕರಿಗೆ ಸ್ವಂತ ಮಕ್ಕಳಾಗಿರಲಿಲ್ವಂತೆ. ಈ ಇಬ್ಬರು ಸಹ ಅವರ ಪೋಷಕರಿಗೆ ದತ್ತು ಪಡೆದುಕೊಂಡು ಸಾಕಿಕೊಂಡ ಮಕ್ಕಳು ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದ್ದು, ಇದೀಗ ಇಬ್ಬರು ಗೊಂದಲದಲ್ಲಿ ಸಿಲುಕಿದ್ದಾರೆ. ಇದರೊಂದಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆಯಾಗಿದೆ. ಟಿಯಾಂಜಿನ್ನ ನಿವಾಸಿಯಾಗಿದ್ದ ಸುನ್ ಎಂಬುವವರು ಮಾರ್ಚ್ನಲ್ಲಿ ನಿಧನರಾದರು ಮತ್ತು ಅವರ ಮನೆಯನ್ನು ತನ್ನ ಮಗನಿಗೆ ಬಿಟ್ಟುಕೊಟ್ಟು ಹೋದರು. ಅಲ್ಲದೆ ಅವರ ದತ್ತು ಮಗಳಿಗೂ ಸಹ ಸರಿಯಾದ ಪಾಲು ಅದರಲ್ಲಿ ಸಿಗಬೇಕು ಅಂತ ಅವರು ಹೇಳಿ ಹೋದರು. ಏಕೆಂದರೆ ಸುನ್ ಅವರು ತಮ್ಮ ಇಬ್ಬರು ಮಕ್ಕಳನ್ನು ಸರಿಸಮವಾಗಿ ಪ್ರೀತಿಸುತ್ತಿದ್ದರು. ನಮ್ಮ ಮಗಳನ್ನು ದತ್ತು ತೆಗೆದುಕೊಳ್ಳಲಾಗಿತ್ತು, ಆದರೆ ನಾವು ಯಾವಾಗಲೂ ಅವಳನ್ನು ನಮ್ಮ ಸ್ವಂತ ಮಗಳೆಂದು ಪರಿಗಣಿಸಿದ್ದೆವು. ನಮ್ಮ ನಂತರದ ವರ್ಷಗಳಲ್ಲಿ ನಮ್ಮನ್ನು ನೋಡಿಕೊಂಡದ್ದು ನಮ್ಮ ಮಗ. ನಾವು ಅವನಿಗೆ ಮನೆಯನ್ನು ಕೊಟ್ಟಿದ್ದೇವೆ ಮತ್ತು ಅವನು ತನ್ನ ಸಹೋದರಿಗೂ ಸಹ ಸೂಕ್ತವಾದ ಪಾಲನ್ನು ನೀಡಬೇಕು. ನೀವಿಬ್ಬರೂ ನಿಜವಾದ ಸಹೋದರರಂತೆ ಹೊಂದಿಕೊಂಡು ಹೋಗಬೇಕು ಅಂತ ನಾನು ಇಚ್ಛಿಸುತ್ತೇನೆ ಅಂತ ತಂದೆ ಹೇಳಿದ್ದರಂತೆ ಅಂತ ಚೀನಾದ ಪತ್ರಿಕೆಯೊಂದು ವರದಿ ಮಾಡಿದೆ. 1966ರಲ್ಲಿ ಒಬ್ಬ ಮಗಳನ್ನು ದತ್ತು ಪಡೆಯಲಾಯಿತು. ಹೆನಾನ್ ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್ ಪ್ರಕಾರ ಮಗ 1973ರಲ್ಲಿ ಜನಿಸಿದ ಮತ್ತು ಅವಳೊಂದಿಗೆ ಬೆಳೆದ ಅಂತ ಹೇಳಲಾಗುತ್ತಿದೆ. ಮಗಳು ನಂತರ ಮನೆ ವರ್ಗಾವಣೆಯನ್ನು ಪ್ರಶ್ನಿಸಿದಳು. ಆಸ್ತಿ ಪತ್ರಕ್ಕೆ ತನ್ನ ತಂದೆ ಮಾತ್ರ ಸಹಿ ಹಾಕಿದ್ದಾರೆ ಎಂದು ಅವಳು ಹೇಳಿಕೊಂಡಳು. ಅವಳ ತಾಯಿಯ ಪಾಲನ್ನು ಸಹ ಪರಿಗಣಿಸಬೇಕು ಅಂತ ಒತ್ತಾಯಿಸಿದಳು. ಈ ಒಪ್ಪಂದಕ್ಕೆ ತಂದೆ ಮಾತ್ರ ಸಹಿ ಹಾಕಿರುವುದರಿಂದ ನನ್ನ ತಾಯಿಯ ಪಾಲನ್ನು ಆನುವಂಶಿಕತೆಯ ಭಾಗವಾಗಿ ಪರಿಗಣಿಸಬೇಕು. ಈ ಮನೆಯನ್ನು ನನ್ನ ಪೋಷಕರು ನನಗೆ ನೀಡಿದ್ದಾರೆ, ಯಾರೂ ಅದನ್ನು ನನ್ನಿಂದ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಮಗಳು ಹೇಳಿರುವುದಾಗಿ ಪ್ರಕಟಣೆ ಉಲ್ಲೇಖಿಸಿದೆ. ಕಾನೂನು ಪ್ರಕ್ರಿಯೆಯ ಸಮಯದಲ್ಲಿ ಇಬ್ಬರೂ ತಮ್ಮ ಹೆತ್ತವರೊಂದಿಗೆ ಜೈವಿಕವಾಗಿ ಸಂಬಂಧ ಹೊಂದಿಲ್ಲ ಎಂದು ಕಂಡುಕೊಂಡರು. ಅವರ ತಾಯಿ ಯಾವಾಗ ನಿಧನರಾದರು ಎಂಬುದು ಸ್ಪಷ್ಟವಾಗಿಲ್ಲ. ಈ ಪ್ರಕರಣವು ಟಿಯಾಂಜಿನ್ ನ್ಯಾಯಾಲಯಕ್ಕೆ ಹೋಯಿತು. ವಿಚಾರಣೆಯ ಸಮಯದಲ್ಲಿ ಸಹೋದರಿ ಸಹ ತನ್ನ ಸಹೋದರನನ್ನು ದತ್ತು ಪಡೆದಿರುವುದಕ್ಕೆ ಸರಿಯಾದ ಪುರಾವೆಗಳನ್ನು ತೋರಿಸಿದಳು. ಇದನ್ನು ಕೇಳಿದ ನಂತರ ಸಹೋದರನು ಸಹ ತುಂಬಾನೇ ದುಃಖಿತನಾದನು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಮ್ಮನ್ನು ಬೆಂಬಲಿಸಿ.